Who is this Lavanya? Good evening, Grace. We With your welcome you. daughter, ನಿನ್ನ ಮಗಳ ಜೊತೆಗೆ. Evening. Good evening. Good evening, Anita. Good evening, Ah, Father. Father This is St. Vijay Anthony's ಕೂಡ parish. ಇದ್ದಾರೆ. Father Vijay Kumar, we have on call, parish priest. My Lord, good evening. ಗೊತ್ತಿದೆ ನೋಡ್ತಾ ಇದ್ದೇನೆ. ಸೊ ನಾದನ್ ಆಲ್ಸೋ ಇದೆ. ಆಮೇಲೆ ಬಾಕಿ ಎಷ್ಟು ಮಂದಿ ಇದ್ದೀರಿ? 20 families. 20 families. 21. This is the end of No, begin. ಓಕೆ, ನಾನು ಒಂದು ಪ್ರಾರ್ಥನೆ ಮಾಡೋಣ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇಲೆ. ತಂದೆಯೇ, ಇವತ್ತಿನ ದಿವಸ ಮಾರ್ಚ್ 1ನೇ ದಿವಸ ನಾವು ಈ ನಮ್ಮ ಬೈಬಲ್ ಪ್ರಾರ್ಥನೆ ಮತ್ತು ಚರ್ಚೆ ನಾವು ನಡೆಸುವಾಗ ಬೈಬಲ್ ಮಾತುಗಳು, ಬೈಬಲ್ ಶಬ್ದಗಳು ನಮ್ಮ ಕಿವಿಯಲ್ಲಷ್ಟೇ ಅಲ್ಲದೆ ನಮ್ಮ ಬಾಯಲ್ಲಷ್ಟೇ ಇಲ್ಲದೆ ಪ್ರತಿಯೊಬ್ಬರ ಹೃದಯದಲ್ಲಿ ಅದನ್ನು ನಾವು ಗಮನ ಕೊಟ್ಟು ಪ್ರತಿಯೊಂದು ವಿಷಯ ತಿಳ್ಕೊಂಡು ನಾವು ದೇವರ ಸಭೆಯಲ್ಲಿದ್ದೇವೆ ಅಂದ್ಕೊಂಡು ನಾವು ಅರ್ಥ ಮಾಡಿಕೊಳ್ಳೋಣ. ವಿಶೇಷವಾಗಿ ಈ ಸೌಕರ್ಯವನ್ನು ಲಭಿಸಿದಂಥ ನಮ್ಮ ಬೈಬಲ್ ನಿಯೋಗ ಸಿಸ್ಟರ್ ವರ್ಜಿನಿಯಾ ಹಾಗೂ ನಮ್ಮ ಅನಿತಾ ಮತ್ತು ನಾಥನ್ ಹಾಗೂ ಇತರರಿಗೆ ಕೂಡ ನಾವು ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ. ಧರ್ಮಗುರುಗಳಾದ ಫಾದರ್ ವಿಜಯರವರು ತಮ್ಮ ಜನರ ಪ್ರೀತಿ ವಾತ್ಸಲ್ಯವನ್ನು ಗಳಿಸಿಕೊಂಡು ಅವರಿಗೂ ಕೂಡ ತಮ್ಮ ಬೈಬಲ್ ಬೋಧನೆ ಮುಖಾಂತರ ಅವರ ಜೀವನದಲ್ಲಿ ಅರ್ಥ ಕೊಡುವಂತಹ ಸ್ಥಿತಿಯಲ್ಲಿ ಅವರಿಗೂ ಕೂಡ ಆಶೀರ್ವದಿಸಿರಿ. ಇದೇ ರೀತಿಯಲ್ಲಿ 20 ಮಂದಿ ಕುಟುಂಬಗಳು ಹಾಜರಿದ್ದಾರೆ ಕೂಡ ನನಗೆ ತಿಳಿಸಿದ್ದಾರೆ. ಮತ್ತು ಇತರ ಕುಟುಂಬಗಳು ಕೂಡ ದೇವರ ಆಶ್ರಯದಲ್ಲಿ ದೇವರ ವಾಕ್ಯದ ಪ್ರಕಾರ ಮತ್ತು ದೇವರ ವರದಿಂದ ಅವರು ತುಂಬಿ ತಮ್ಮ ಜೀವನದಲ್ಲಿ ಸಂತೋಷ ಉಲ್ಲಾಸವನ್ನು ಲಭಿಸಲೆಂದುಕೊಂಡು ನಾವು ಪ್ರಾರ್ಥಿಸುತ್ತೇವೆ. ಪಿತನ ಸುತನ ಮತ್ತು ಪವಿತ್ರ ಆತ್ಮನಾಮದಲ್ಲಿ ಎಲ್ಲರಿಗೂ ಸ್ವಾಗತ. ಬಹಳ ಮಂದಿ ನಾನು ಕಾಣ್ತಾರೆ ಇಲ್ಲಿ. ಲಾವಣ್ಯ ಇದ್ದಾರೆ, ಆಮೇಲೆ ಪುಷ್ಪ ನಾಥನ್ ಇದ್ದಾರೆ, ಆಮೇಲೆ ಮೇರಿ ಫರ್ನಾಂಡಿಸ್, ಅನಿತಾ ಡಿಸೂಜ ಅವರಿದ್ದಾರೆ, ಫಾದರ್ ವಿಜಯ್ ಇದ್ದಾರೆ, ಫಿಲೋಮಿನಾ ಪ್ರಭು ಇದ್ದಾರೆ, ಆಮೇಲೆ ಮೇರಿ ಲಿಟಲ್ ಫ್ಲವರ್ ಇದ್ದಾರೆ, ಮತ್ತು ಮೈಕಲ್ ಫರ್ನಾಂಡಿಸ್ ಅವರ ದೊಡ್ಡ ಕುಟುಂಬ ಇದೆ, ಮಕ್ಕಳು ಕೂಡ ಕಾಣ್ತಾರೆ. ಆಮೇಲೆ ಸುನೀತಾ ಮತ್ತು ಮಗಳು, ಅರುಲ್ ದಾಸ್ ಮತ್ತು ಫ್ಯಾಮಿಲಿ, ಜಯಂತಿ, ಆಮೇಲೆ ರೋಸ್ ಮೇರಿ ಮತ್ತು ವಿನೋದ್ ಕುಮಾರ್, ರೋಸರಿನ್ ವಿಜಯ್, ಶೈಲಾ ಭರತ್ ಮತ್ತು ಫಾದರ್ ಫ್ರಾನ್ಸಿಸ್ ಕೂಡ ಇದ್ದಾರೆ, ಪ್ರಿಯಾ ಪುಷ್ಪ ಕೂಡ ಇದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಪವಿತ್ರ ಐರಿನ್ ಡಿಸಾ, ಜಾನ್ ಲೂಯಿಸ್, ಕ್ಯಾಥರಿನ್, ಇನ್ಫಾನ್ಸಿಯಾ, ಇಷ್ಟೆಲ್ಲ ಆಶಾ, ಇಷ್ಟೆಲ್ಲ ಮಂದಿ ಇದ್ದೀರಿ. ನಾನು ಸಿಸ್ಟರ್ ಹೇಳಿದ್ರು ಖಾಲಿ 20 ಮಂದಿ ಕೂಡ ನೋಡಿದ್ರೆ ಇವರಿಗೆ 30 ಮಂದಿಗಿಂತ ಹೆಚ್ಚಿದ್ದಾರೆ ಅನಿಸ್ತದೆ ನನಗೆ. ಮತ್ತು ಮಕ್ಕಳೆಲ್ಲ ಸೇರಿಸಿದ್ರೆ ಇನ್ನೂ ಒಂದು ದೊಡ್ಡ ಪರಿಹಾರ, ದೊಡ್ಡ ಪರಿವಾರವಾಗುತ್ತೆ. ಬಹಳ ಸಂತೋಷ. ಮತ್ತು ನಾನು ಕೇಳಿದ ಪ್ರಕಾರ ಪ್ರತಿ ದಿವಸ ಸಂಜೆ ನೀವು TV ನೋಡೋದಕ್ಕಿಂತ ಬೈಬಲ್ ಮಾತನ್ನು ಕೇಳಲಿಕ್ಕೆ ತಯಾರಾಗ್ತೀರಿ ಅಂದ್ಕೊಂಡು ಬಹಳ ಸಂತೋಷ. ಇವತ್ತಿನ ದಿವಸ ಮಾರ್ಚ್ ತಿಂಗಳ 1ನೇ ದಿವಸ. ಮತ್ತು ನಿಮ್ಗೆ ತಿಳಿದಿರಬಹುದು, ತಿಂಗಳು 1ನೇ ದಿವಸದಿಂದ ಕಡೇ ದಿವಸ ತನಕ 31ನೇ ತಾರೀಕು ತನಕ ನಾವು ತಪಸ್ಸ ಕಾಲದಲ್ಲಿ ಹಾಗೂ ಯೇಸು ಕ್ರಿಸ್ತರ ಪುನರುತ್ಥಾನ ಕಾಲದಲ್ಲಿ ನಾವು ಕಾಲಿಡ್ತೇವೆ. ಮತ್ತು ಬಹಳ ಸಂತೋಷ. ನಾವು ಹೇಳ್ತೇವೆ 7 ವಿಷಯದಲ್ಲಿ ನಾವು ನಮ್ಮ ತಪಸ್ಸು ಕಾಲಗಳನ್ನು ನಾವು ಕಳೆಯಬಹುದು. ಮೊದಲಾಗಿ ನಮ್ಮ ಪ್ರಾರ್ಥನೆ, 2ನೇದಾಗಿ ಉಪವಾಸ, 3ನೇದಾಗಿ ಬೈಬಲ್ ಪಠಣ ಅಥವಾ ಯಾವುದೋ ಒಂದು ಸಂತರ ಪಠಣ. ಅದೇ ರೀತಿಯಲ್ಲಿ ನಾವು ಮಾಡುವಂಥ ಬೈಬಲ್ ಪಠಣ ಅಷ್ಟೇ ಅಲ್ಲದೆ ನಮ್ಮ ಒಳ್ಳೆಯ ಕಾರ್ಯಗಳು ಮಾಡುವಂಥದ್ದು. ಮತ್ತು ಅದೇ ರೀತಿಯಲ್ಲಿ ಪೂಜೆ ಸಂಸ್ಕಾರದ ಮುಖಾಂತರ ದೇವರನ್ನು ಸಮೀಪಿಸಬಹುದು. ಮತ್ತು ಪ್ರತಿ ದಿವಸ ನಾವು ವೈಯಕ್ತಿಕವಾಗಿ ಮಾಡಿದಂಥ ಪ್ರಾರ್ಥನೆ ಮುಖಾಂತರ, ಸಾಮೂಹಿಕ ಮಾಡಿದ ಪ್ರಾರ್ಥನೆ ಮುಖಾಂತರ ದೇವರನ್ನು ಸಮೀಪಿಸಿಕೊಂಡು ನಾವು 6-7 ವಿಧಾನಗಳು ನಾವು ಉಪಯೋಗಿಸ್ತೇವೆ. ಅದರಲ್ಲಿ ಬೈಬಲ್ ಪಠಣ ಅಥವಾ ದೇವರ ವಾಕ್ಯದ ಪಠಣ ಬಹಳ ಪ್ರಮುಖವಾದದ್ದು. ಯಾಕಂದರೆ ಬೈಬಲ್
ಬೈಬಲ್ ಗ್ರಂಥದ ಮುಖಾಂತರ ಯೇಸು ಬಗ್ಗೆ, ದೇವರ ಬಗ್ಗೆ, ಎಲ್ಲ ಬೈಬಲ್ ಇರುವಂತಹ ವ್ಯಕ್ತಿಗಳ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಸಿಗ್ತದೆ. ಅದೇ ರೀತಿಯಲ್ಲಿ ನಾವು ಕೂಡ ಹೇಗೆ ನಾವು ವಾಚನ ಮಾಡುವಾಗ ಬಹುಶಃ ದಾವೀದರ ಬಗ್ಗೆ, ಮೋಶೆಯ ಬಗ್ಗೆ, ಮತ್ತು ಎಲ್ಲ ಒಳ್ಳೆಯ ಸಂಗತಿ ಅಲ್ಲ, ಕೆಲವು ಸಂಗತಿಗಳು ಬಹುಶಃ ಅಪಾಯಕರ, ಅದೇ ರೀತಿಯಲ್ಲಿ ಕೆಲವು ಯುದ್ಧ ಮಾಡುವಂತಹ ಮತ್ತು ಅದೇ ರೀತಿಯಲ್ಲಿ ತಪ್ಪು ಮಾಡುವಂತಹ ಸನ್ನಿವೇಶಗಳು ಕೂಡ ಇದೆ. ದಾವೀದನು ನಿಮ್ಗೂ ಕೇಳಿರಬಹುದು, ಹೇಗೆ ತನ್ನ ಹೆಂಡತಿಯನ್ನು ಬಿಟ್ಟು ಇತರ ಸ್ತ್ರೀಯರ ಮೇಲೆ ಕಣ್ಣು ಹಾಕಿದಾಗ ಅವಳಿಗೆ ತಾನು ತನ್ನ ಪತ್ನಿಯನ್ನು ಮಾಡಿಕೊಳ್ಳಿಕ್ಕೆ ಇಚ್ಛೆ ಆಗ್ತದೆ. ಅದಕ್ಕಾಗಿ ಅವಳ ಪತಿಗನ್ನು ಅವನಿಗೆ ಸಾಯಿಸುವ ಹಾಗೆ ಅವನು ಯುದ್ಧಕ್ಕೆ ಕಳಿಸ್ತಾನೆ. ಇದು ಯಾರಿಗೂ ಗೊತ್ತಿರಲಿಲ್ಲ, ಯಾರೂ ಬಹುಶಃ ತಿಳಿದಿರಲಿಲ್ಲ. ಆದರೆ ಆ ನಾಥನ್ ಪ್ರವಾದಿ ದಾವೀದನಿಗೆ ಹೇಳ್ತಾನೆ, ನೀನು ದೊಡ್ಡ ಒಂದು ತಪ್ಪು ಮಾಡಿದಿ. ಮತ್ತು ಅವನಿಗೆ ಹಾಗೆ ಮಾತಿನಲ್ಲಿ ಹೇಳುವುದಿಲ್ಲ, ಆದರೆ ಅವನಿಗೆ ಒಂದು ಕತೆ ರೂಪದಲ್ಲಿ ಹೇಳ್ತಾನೆ. ಆ ಕತೆ ಏನಂದ್ರೆ, ಒಬ್ಬ ಬಹಳ ಐಶ್ವರ್ಯವಾದ ಮನುಷ್ಯ ಮತ್ತು ಒಂದು ಬಡ ಮನುಷ್ಯ. ಆ ಬಹಳ ಶ್ರೀಮಂತದ ಮನುಷ್ಯ ತರ ಬಹಳಷ್ಟು ಬಹುಶಃ ಆಕಳು, ನಮ್ಮ ಕುರಿಗಳು ಇದ್ದವು ಮತ್ತು ಸಾವಿರಾರುಗಳು ಇದ್ದವು. ಆದರೆ ಈ ಬಡಪಾಯಿ ಅವನ ಹತ್ರ ಒಂದೇ ಒಂದು ಚಿಕ್ಕ ಒಂದು ಕುರಿಮರಿ ಇತ್ತು. ಮತ್ತು ಆ ಕುರಿಮರಿ ತಗೊಂಡು ತನ್ನ ಹೆಗಲ ಮೇಲೆ ಇಟ್ಕೊಂಡು, ತನ್ನ ಮೈ ಮೇಲೆ ಅವನಿಗೆ ಊಟ ಮಾಡಿಕೊಂಡು, ಆಮೇಲೆ ಮಲಗುವಾಗ ಕೂಡ ತನ್ನ ಹಾಸಿಗೆ ಮೇಲೆ ಮಲಗಿಸ್ಕೊಂಡು ಇಷ್ಟು ಪ್ರೀತಿಯನ್ನು ನೋಡ್ಕೊಳ್ತಿದ್ದ. ಒಂದು ದಿವಸ ಆ ಶ್ರೀಮಂತನ ಮನೆಗೆ ಯಾರೋ ಒಂದು ನೆಂಟರು ಬಂದ್ರಂತೆ. ನೆಂಟರು ಬರ್ತಾ ಇರ್ತಾರೆ. ಅದಕ್ಕಾಗಿ ನೆಂಟರು ಬಂದ್ರೆ ನಾವು ಬಹುಶಃ ನನ್ನ ಕುರಿಮರಿಯಲ್ಲಿ ಒಂದು ಕುರಿಮರಿ ನಾನು ಬಹುಶಃ ಇವತ್ತು ಊಟ ಮಾಡಿತ್ತು. ಆದರೆ ಅವನ ಬಡ ಮನುಷ್ಯನ ಆ ಕುರಿಮರಿ ನೋಡ್ತಾನೆ. ಆ ಕುರಿಮರಿ ತಂದು ತನ್ನ ಊಟ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಈಗ ಹೇಳುವಾಗ ದಾವೀದನಿಗೆ ಅಷ್ಟು ಸಿಟ್ಟು ಬರ್ತದೆ. ಅವನು ಎಲ್ಲ ಹೊಡೆದು ಹಾಕಂಗ ಮಾಡ್ತಾನೆ. ಮತ್ತೆ ಹೇಳ್ತಾನೆ ನಾಥನ್ ಪ್ರವಾದಿ, ಯಾರವನು, ನಾನು ಅವನಿಗೆ ನಾಶ ಮಾಡ್ಬೇಕು, ಅವನಿಗೆ ಇದು ಮಾಡ್ಬೇಕಂತ. ಆಗ ನಾಥನ್ ಪ್ರವಾದಿ ಹೇಳ್ತಾನೆ, ಅವನು ಯಾರೂ ಅಲ್ಲ, ನೀನೇ ಅನು. ಯಾಕಂದ್ರೆ ದೇವನಿಗೆ ಇಷ್ಟೆಲ್ಲ ಕೊಟ್ಕೊಂಡು ನಿನ್ನ ಹೆಂಡತಿಯನ್ನು ಬಿಟ್ಕೊಂಡು ನೀನು ಬೇರೆಯವ್ರಿಗೆ ನಾಶ ಮಾಡಿದಲ್ಲ, ಎಷ್ಟು ತಪ್ಪು ಮಾಡಿದ್ದಿ ಅಂದ್ಕೊಂಡು ಹೇಳ್ತಾನೆ. ಹಾಗಾಗಿ ಬೈಬಲ್ ಅಂದ್ರೆ ಪಾಪದ ವಿಷಯ ಕೂಡ ನಾವು ಕೇಳ್ತೀವಿ. ಆದರೆ ದೊಡ್ಡ ವಿಷಯ ಅಂದ್ರೆ ಇಷ್ಟು ದೊಡ್ಡ ಪಾಪ ಮಾಡಿದ್ರು ಕೂಡ ದಾವೀದನು ಆ 50ನೇ ನಮ್ಮ ಪವಿತ್ರ ಪುಸ್ತಕದ ಪುಸ್ತಕದಲ್ಲಿ ನಮ್ಮ ಆ ದೇವರಿಗೆ ಅವರು ಅಳ್ತಾನೆ, ನಾನು ದೊಡ್ಡ ಒಂದು ಪಾಪ ಮಾಡಿದ್ದೇನೆ, ನಂಗೆ ಕ್ಷಮೆ ಕೊಡ್ರಿ. ಮತ್ತು ಈ ಕೀರ್ತನೆಯಲ್ಲಿ ಅವನು ತನ್ನ ಎಲ್ಲ ಜೀವನ ದೇವರ ಮುಂದೆ ಇರ್ತಾನೆ. ಅದಕ್ಕಾಗಿ ಬೈಬಲ್ ಅಂದ್ರೆ ಯಶಸ್ವಿ, ಬೈಬಲ್ ಅಂದ್ರೆ ಸೋಲು. ಯಶಸ್ವಿ ಆಗ್ಲಿ ಸೋಲಾಗ್ಲಿ ನಾವು ಹೇಗೆ ಅದನ್ನು ಎದುರಿಸ್ಬೇಕು ಮತ್ತು ಮುಂದುವರಿಸ್ಬೇಕಂದ್ಕೊಂಡು ನಮಗೂ ಕೂಡ ದೇವರು ಹೇಳ್ಕೊಡ್ತಾರೆ. ನಾನು ಯಾವಾಗಲೂ ಹೇಳುತ್ತು, ಬೈಬಲ್ ಪಠಣ ಮಾಡುವವರಿಗೆ 3 ವರ್ಷ ಹೇಳ್ತೇನೆ ನಾನು 3 ವಿಷಯಗಳು. ಮೊಟ್ಟ ಮೊದಲಾಗಿ ಬೈಬಲ್ ಓದುವಿಕೆಯಲ್ಲಿ ನಾವು ಪ್ರಕಟಿಸುತ್ತೇವೆ. ನಾವು ಬೈಬಲ್ ಓದುವುದು, ಬೈಬಲ್ ಬಹುಶಃ ನಾವು ಬರೆಯುವುದು ಅಥವಾ ಚರ್ಚ್ನಲ್ಲಿ ಓದುವುದು ನಮಗೋಸ್ಕರ ಅಲ್ಲ, ಇತರರಿಗೋಸ್ಕರ. ಅದು ಪ್ರಕಟಣೆ ಮಾಡಲಿಕ್ಕೋಸ್ಕರ. ದೇವರು ನಮ್ಮ ಬಾಯಿಂದ, ನಮ್ಮ ಕಣ್ಣಿಂದ, ನಮ್ಮ ಮೂಗಿಂದ, ನಮ್ಮ ಬಹುಶಃ ಎಲ್ಲ ನಮ್ಮ ಛಾಯಾ, ನಮ್ಮ ಮುಖದಿಂದ ದೇವರು ನಮ್ಮ ಪ್ರಕಟಣೆ ಮಾಡಿಸ್ತಾರೆ. ಎರಡನೇದಾಗಿ ಪ್ರತಿಯೊಂದು ಬೈಬಲ್ ಪಠಣದಲ್ಲಿ ಯಾವುದೋ ಒಂದು ಚಿಕ್ಕ ಒಂದು ಬಹುಶಃ ಬೀಜ ಅಥವಾ ಒಂದು ಅಂಶ ಇರ್ತದೆ, ನಿನ್ಗೆ ತಾಗುವಂತ, ನಂಗೆ ತಾಗುವಂತ, ಕೇಳುವ ತಾಗುವಂತ. ಹಾಗಾಗಿ ನಾವು ಬಹುಶಃ ಓದುವರಿಗೆ ದೇವರ ಒಂದು ವಾಕ್ಯ ಕೊಡ್ತಾರೆ. ಅದು ಎಲ್ಲಿದೆ, ಹೇಗಿದೆ ನಾವು ಹುಡುಕಾಡಬೇಕು. ಒಂದೇ ಸಲ ಸಿಗುವುದಿಲ್ಲ. ಬಹುಶಃ ನೀವು ಪ್ರಿಪರೇಷನ್ ಮಾಡುವಾಗ ಅಥವಾ ತಯಾರಿ ಮಾಡುವಾಗ ಅಥವಾ ಬೇರೆಯವರಿಗೆ ತಿಳಿಸುವಾಗ ಬಹುಶಃ ದೇವರು ತೋರಿಸ್ಕೊಡ್ತಾರೆ, ನೋಡಿ ಈ ವಾಕ್ಯ, ಈ ಶಬ್ದ, ಈ ಸ್ಥಳ, ಈ ಮನುಷ್ಯ ನಿನ್ನ ಜೀವನದಲ್ಲಿ ಮುಖ್ಯವಾದದ್ದು. ಮೂರನೇದಾಗಿ ಪ್ರತಿಯೊಂದು ವಾಕ್ಯ ಪಠಣ ಮಾಡುವಾಗ ಇತರರಿಗೆ ನೀವು ಪಠಣ ಮಾಡ್ತೀರಿ. ಅದಕ್ಕಾಗಿ ದೇವರು ಇತರರಿಗೋಸ್ಕರ ಕೂಡ ಪ್ರತಿಯೊಬ್ಬರಿಗೆ ಬೇರೆ ಬೇರೆ ತರದ ಒಂದು ಮಾತು ಅಥವಾ ಒಂದು ಮುತ್ತನ್ನು ಅಲ್ಲಿ ಇಡ್ತಾರೆ. ಅದು ಹುಡ್ಕಾಡ್ಕೊಂಡು ನೋಡ್ಕೊಳ್ಳುವರು. ಬಹುಶಃ ನಾವು
ಹುಲ್ಲಲ್ಲಿ ಯಾವುದೋ ಒಂದು ಚಿಕ್ಕ ಒಂದು ಮುತ್ತು ಬಿಟ್ಟಿದ್ರೆ ನಾವು ಹುಡುಕಾಡಬೇಕು. ಅದೇ ರೀತಿಯಲ್ಲಿ ಬೈಬಲ್ ಪುಸ್ತಕ ಕೂಡ ನಾವು ಹುಡುಕಬೇಕು. ಅದಕ್ಕಾಗಿ ಪ್ರೀತಿಯ ಸಹೋದರ ಸಹೋದರಿ, ಬಹಳ ಸಂತೋಷ. ಈ ತಪಸ್ಸು ಕಾಲದಲ್ಲಿ ನೀವು ಜೊತೆಗೆ ಬಹುಶಃ ನೀವು ನಿಮ್ಮ ಬಾಕಿ ಎಲ್ಲ ಕೆಲಸ ಬಿಟ್ಕೊಂಡು, ಮಕ್ಕಳು ಬಹುಶಃ ಈಗ ಪರೀಕ್ಷೆ ಆಗಿರಬಹುದು, ಆದರೂ ಕೂಡ ಮನೆಯಲ್ಲಿ ಎಲ್ಲ ಸೇರಿಸ್ಕೊಂಡು ನಮ್ಮ ಕುಟುಂಬಕ್ಕೂ ಕೂಡ ಒಂಥರದ ಆ ಫೆವಿಕಾಲ್ ಕೊಟ್ಟ ಹಾಗೆ ಬೈಬಲ್ ಪುಸ್ತಕ ನಮಗೆ ಅಂಟಿಸ್ಕೊಂಡು ಇರಲಿಕ್ಕೆ ಪ್ರಯತ್ನ ಪಡ್ತದೆ. ಬಹುಶಃ ನೀವು ನೋಡಿರ್ಬೋದು, ಮಕ್ಕಳು ತಮ್ಮ ಮನೆ ಬಂದಾಗ ಯಾರೋ ಒಂದು ಪಾಠಶಾಲೆ ನೋಡ್ಲಿಕ್ಕೆ ಹೋಗ್ತಾರೆ, ಮತ್ತೊಬ್ಬರು ಟಿವಿ ಹತ್ರ ಹೋಗ್ತಾರೆ, ಮತ್ತೆ ಯಾರೋ ಅಲ್ಲಿ ಊಟಕ್ಕೆ ಹೋಗ್ತಾರೆ. ಆದರೆ ಊಟದ ಹೊತ್ತಿಗೆ ಅಥವಾ ಬೈಬಲ್ ಪಠಣ ಮಾಡುವ ಹೊತ್ತಿಗೆ ನಾವು ಜೊತೆ ಇದ್ದೇವೆ. ನಾವು ಯಾವಾಗಲೂ ಹೇಳುವುದು, ಯಾವ ಕುಟುಂಬ ಜೊತೆ ಪ್ರಾರ್ಥನೆ ಮಾಡ್ತದೆ ಅಥವಾ ಜೊತೆ ಪಠಣ ಮಾಡ್ತದೆ, ಆ ಕುಟುಂಬ ಯಾವಾಗಲೂ ಜೊತೆ ಇರ್ತದೆ. ಮಕ್ಕಳಿಗೆ ಕೂಡ ಅದು ದೊಡ್ಡ ಅನುಭವ. ಬಹುಶಃ ಈ ಮಕ್ಕಳು ದೊಡ್ಡ ಆಗಿದ ಮೇಲೆ ಅವರು ತಮ್ಮ ತಂದೆ ತಾಯಿ ಹೇಳೋರು, ತಂದೆ ತಾಯಿ ನೆನೆಸೋರು. ಯಾಕೆಂದ್ರೆ ನನ್ನ ತಂದೆ ತಾಯಿ ನನಗೆ ಜೊತೆ ಕರೆದಿದ್ರು. ಆ ದಿವಸ ಆ ರಾತ್ರಿ ನಾನು ಮಲಗಲಿಕ್ಕೆ ಹೋಗುವಾಗ ನನ್ನ ಅಪ್ಪ ನನ್ನ ಅಮ್ಮ ಕರೆದಿದ್ರು, ಮತ್ತು ನಾನು ಜೊತೆಗೂ ಕೂಡ ಇತರರ ಹತ್ರ ನಾನು ಹಂಚ್ಕೊಂಡಿದ್ದೆ. ಬಹುಶಃ ತಂದೆ ತಾಯಿಗೆ ಓದ್ಲಿಕ್ಕೆ ಅಷ್ಟು ಸಸಾರ ಆಗುದಿಲ್ಲ, ಆದ್ರೆ ಮಕ್ಕಳು ಹುಷಾರಿದ್ದಾರೆ. ಹಾಗಾಗಿ ಮಕ್ಕಳು ಓದ್ಕೊಂಡು ತಂದೆ ತಾಯಿಯ ಪಾತ್ರ, ತಾಯಿಯ ಪಾತ್ರ, ತಂದೆಯ ಪಾತ್ರ ಕೂಡ ಅವ್ರು ಓದ್ಕೊಂಡು ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿ ಮಕ್ಕಳಿಗೆ ಕೂಡ ಇದೆ. ಇದು ಒಂದು ದೊಡ್ಡ ಆಶೀರ್ವಾದ. ನಾವು ನೋಡ್ರಿ 70 ವರ್ಷದಲ್ಲಿ 60 ವರ್ಷದಲ್ಲಿ ಬೈಬಲ್ ಓದಲಿಕ್ಕೆ ಶುರು ಮಾಡಿದ್ದೆವು. ಆದ್ರೆ ಈ ಮಕ್ಕಳು 10 ವರ್ಷದಲ್ಲಿ ಅವ್ರು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂದ್ರೆ ಅವ್ರ ಭವಿಷ್ಯ ಎಷ್ಟು ದೊಡ್ಡದಿದೆ, ಎಷ್ಟು ಬಹುಶಃ ಅದು ದೇವರು ಮುಟ್ಟುವಂಥದ್ದಾಗಿದೆ ಅಂದ್ಕೊಂಡು ನಾವು ಹಾಗಾಗಿ ನಿಮಗೆಲ್ಲರೂ ನಾನು ಶುಭ ಕೋರುತ್ತೇನೆ. ಮತ್ತು ಈ ತಪಸ್ಸು ಕಾಲದಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ, ಉಪವಾಸ ಹಾಗೂ ದಾನ ಧರ್ಮದ ಮುಖಾಂತರ ನಾವು ನಮ್ಮ ಈ ದಿವಸಗಳನ್ನು ಕಳೆಯೋಣ. ಮತ್ತು ಇದನ್ನು ಯೋಗ್ಯ ರೀತಿಯಲ್ಲಿ ನಮಗೆ ಬಹುಶಃ ಅವಕಾಶ ಮಾಡಿಕೊಟ್ಟಂತ ನಮ್ಮ ಸಿಸ್ಟರ್ಸ್ ಅವರಿಗೆ, ನನಿತಾ ಮೇಡಮ್ ಅವರಿಗೆ, ನಾಥನ್ ಅವರಿಗೆ, ಹಾಗೂ ಇತರರು ಬಹಳ ಮಂದಿ ಬಹುಶಃ ನಿಮ್ಮ ಕಂಪ್ಯೂಟರ್ದಲ್ಲಿ ಅಥವಾ ಮೊಬೈಲ್ ಕನೆಕ್ಟ್ ಮಾಡಿಕೊಂಡು ಮಾಡ್ಲಿಕ್ಕೆ ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಓದುವರಿಗೆ ಮತ್ತು ಎಲ್ಲ ಕುಟುಂಬರಿಗೆ ಕೂಡ ನಾನು ದೇವರ ಆಶೀರ್ವಾದ ಕೊಡ್ತೇನೆ. ನಿಮ್ಗೆಲ್ಲರಿಗೂ ನಾನು ಆಶೀರ್ವಾದ ಕೊಡ್ತೇನೆ. ಆಮೇಲೆ ಇವತ್ತಿನ ದಿವಸ ಈ ಬೈಬಲ್ ಪ್ರಾರ್ಥನೆ ಹಾಗೂ ಚರ್ಚೆ ಮಾಡ್ಲಿಕ್ಕೆ ಸೇರಿದಂತ ಎಲ್ಲ ಕುಟುಂಬದವರುಗಳು, ನಮ್ಮ ಗಂಗನಲ್ಲಿ ಸಂತ ಅಂತೋನಿ ದೇವಾಲಯದ ಜನರು ಮತ್ತು ಅವರ ಗುರುಗಳ ಜೊತೆಗೆ ಅವ್ರು ಸೇರಿಕೊಂಡು ಈ ತಮ್ಮ ವಿಧಾನದಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನೆನೆಸಿ ಅವರ ಮೇಲೆ ಆಶೀರ್ವಾದ ಕೊಡುತ್ತೇವೆ. ಈ ಬೈಬಲ್ ಪಠಣ ಮಾಡುವಾಗ ಅವರ ಬಾಯಿ, ಅವರ ನಾಲಿಗೆ, ಅವರ ಕಣ್ಣುಗಳು, ಅವರ ಕಿವಿಗಳನ್ನು ಆಶೀರ್ವದಿಸಿರಿ. ಅದೇ ರೀತಿ ಅವರ ಕುಟುಂಬದಲ್ಲಿ ಶಾಂತ ಸಮಾಧಾನ ನೆಲೆಸಲಿ ಅಂದ್ಕೊಂಡು ನಾವು ಕೊಡುತ್ತೀವಿ. ಕರ್ತನ ನಿಮ್ಮೊಡನಿರಲಿ. ಸರ್ವಶಕ್ತ ದೇವರಾದ ಪಿತ, ಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಸೊ ಎಲ್ರಿಗೂ ಗುಡ್ ನೈಟ್. ಓಕೆ, ಇದ್ದಾರೆ. Thank you, Grace. Thank you so much. Welcome, Sister ಪ್ರಿಯರೇ, Virginia ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮನ್ನು ಆಶೀರ್ವದಿಸಲು ಇಲ್ಲಿ ಆಗಮಿಸಿ ನಮಗೆ ದೇವ ವಾಕ್ಯದ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸಿಕೊಟ್ಟ ನಮ್ಮ ಅಚ್ಚುಮೆಚ್ಚಿನ ಮಹಾಧರ್ಮಾಧ್ಯಕ್ಷರಾದ ಚಾದರ್ ಅವರಿಗೆ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಬೈಬಲ್ ಆಯೋಗದ ಪರವಾಗಿ ನನ್ನ ನಮನಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಬಿಷಪ್. 35 families. ಸೊ ಬೈಬಲ್ ಆಯೋಗದ ಎಲ್ಲ ಪ್ರಿಯರೇ, ಸದಸ್ಯರು ನಾನು ಕೂಡ ಒಂದು ಹೃತ್ಪೂರ್ವಕವಾದಂಥ ಧನ್ಯವಾದ ಸಲ್ಲಿಸ್ತೇನೆ. ಇದು ಒಳ್ಳೆ ಕಾರ್ಯ. ನಾವು ಬೈಬಲ್ ಓದೋದು, ಬೈಬಲ್ ಬಗ್ಗೆ ಓದ್ತೀವಿ, ಆದರೆ ಬೈಬಲ್ ಓದೋದು ಕಡಿಮೆ. ಅದರಿಂದ ಈ ಪ್ರಾರ್ಥನಾ ವರ್ಷದಲ್ಲಿ ಬೈಬಲ್ ಓದುವಂತಹ ಒಂದು ಪ್ರಕ್ರಿಯೆ ನೀವು ಮಾಡಿದ್ದೀರಾ. ನಮ್ಮ ಧರ್ಮಕೇಂದ್ರದಲ್ಲಿ ಶುರು ಮಾಡ್ತಾ ಇದ್ದೀರಾ. ಮಾರ್ಚ್ 1ನೇ ತಾರೀಕಿನಂದು ನಿಮಗೆ ನೀವು ಮಾಡುವಂತಹ ಈ ಒಳ್ಳೆ ಕೆಲಸ ಸಾವಿರಾರು ಜನಕ್ಕೆ ಹೃದಯವನ್ನು ತೆರೆಯಲಿ, ದೇವರ ಪ್ರೀತಿ ಮತ್ತು ದೇವರ ವಾಕ್ಯ ಬೇರೂರಲ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಶುಭ ಹಾರೈಸ್ತೇನೆ. ವಂದನೆಗಳು ಫಾದರ್ ವಿಜಯ್ ಕುಮಾರ್.
ಆಮ್, ನಿಮ್ಮ ಸಹಾಯ ಇಲ್ಲದೆ ನಾವು ನಿಮ್ಮ ವಿಚಾರಣೆಯಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಸುಮಾರು ಬೆಂಗಳೂರು ಆರ್ಚ್ ಡಯಾಸಿಸ್ ಅಲ್ಲಿ ತುಂಬಾ ವಿಚಾರಣೆಗಳಿವೆ. ನಾವೇ ಹೋಗಿ ಕೇಳಬೇಕು. ಕೆಲವು ಸಾರಿ ಕೆಲವರು ಸ್ಪಂದಿಸೋದಿಲ್ಲ. ನೀವು ನಿಜವಾಗ್ಲೂ ನಮ್ಮ ಕರೆಗೆ ಸ್ಪಂದಿಸಿ ನಮಗೆ ಇದು ಒಂದು ಪ್ರಾಜೆಕ್ಟ್ ನ ನಿಮ್ಮ ಪ್ಯಾರಿಶ್ ನಲ್ಲಿ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ. ನಿಮಗೆ ನಮ್ಮ ಹೃದಯಾಂತರಾಳದ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಒಳ್ಳೆ ಕೆಲಸ ಖಂಡಿತ ಪ್ರೋತ್ಸಾಹ ಕೊಟ್ಟೆ ಕೊಡ್ತೀವಿ. ಥ್ಯಾಂಕ್ ಯು ಫಾದರ್. ಪ್ರಿಯರೇ, ಸಂತ ಅಂತೋಣಿಯವರ ವಿಚಾರಣೆಯ ಧರ್ಮ ಕೇಂದ್ರದ ಭಕ್ತಾದಿಗಳೇ, ನಾನು ಇದು ಒಂದು ಚಿಕ್ಕ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಅಂತಂದ್ರೆ, ನಾವು ಯಾಕೆ ಈ ಬೈಬಲ್ ಪಠನನ ಶುರು ಮಾಡಿದ್ವಿ ಅಂತ ಹೇಳಿದ್ರೆ, ಫಸ್ಟ್ ನಾವು ಕೊರೋನಾ ಸಮಯದಲ್ಲಿ, ಯಾಕೆಂದ್ರೆ ಎಲ್ಲರೂ ಮನೆಯಲ್ಲೇ ಇದ್ರು, ಕೆಲಸ ಇರ್ಲಿಲ್ಲ, ಆಚೆ ಹೋಗ್ತಾ ಇರ್ಲಿಲ್ಲ, ಎಲ್ಲ ಮನೆಯಲ್ಲಿ ಇರ್ಬೇಕಾದ್ರೆ ಅವಾಗ ನೆನ್ಸ್ಕೊಂಡ್ವಿ ಯಾಕೆ ನಾವು ಈ ಸಮಯನ ಸುಮ್ಮನೆ ವ್ಯರ್ಥವಾಗಿ ಕಳೆಯೋದು ಬದಲು. ಯಾಕೆಂತಂದ್ರೆ ಮನೇಲಿ ಇರ್ಬೇಕಾದ್ರೆ ಏನಾಗುತ್ತೆ, ಫುಲ್ ದಿವಸ ಟಿವಿ ನೋಡೋದು ಅಥವಾ ಫಿಲ್ಮ್ಗಳು ನೋಡೋದು ಅಥವಾ ತಿಂಡಿಗಳು ಮಾಡ್ಕೊಂಡು ಕುತ್ಕೊಂಡು ತಿನ್ನೋದು, ಬರೀ ಇದೇ ಆಗಿತ್ತು. ಅವಾಗ ನೆನ್ಸ್ಕೊಂಡ್ವಿ ಈ ಸಮಯನ ಸದುಪಯೋಗ ಪಡಿಸ್ಕೊಬೇಕು. ಯಾಕೆಂದ್ರೆ ಇದು ದೇವರೇ ಕೊಟ್ಟಿರೋದು ಒಂದು ಆಪರ್ಚುನಿಟಿ ಅಂತ ಹೇಳ್ಬಿಟ್ಟು ನಾವು ಬೈಬಲ್ ಮ್ಯಾರಥಾನ್ ಅಂತ ಶುರು ಮಾಡಿದ್ವಿ. ಅಂತಂದ್ರೆ ಬೆಳಿಗ್ಗೆಯಿಂದ ರಾತ್ರಿ ಫುಲ್ ಹಿಂಗೆ ನಿರಂತರವಾಗಿ ಬೈಬಲ್ ಪಠಣ ನಡೀತಾ ಇತ್ತು. ಇವಾಗ ಬೆಳಿಗ್ಗೆ 8 ಗಂಟೆಯಿಂದ ಶುರು ಮಾಡಿದ್ರೆ ತಿರ್ಗಾ ನಾಳೆ 8 ಗಂಟೆಗೆ ತಿರ್ಗಾ ಪುನಃ ಈ ತರ 1 ನಿಮಿಷ ಬಿಡದಿರ ಒಬ್ರಾದ್ಮೇಲೆ ಒಬ್ರು ನಾವು ಓದ್ಲಿಕ್ಕೆ ನಾವು ಅನುವು ಮಾಡ್ಕೊಟ್ಟಿದ್ವಿ. ಹಾಗೆ ಮಾಡಿದಾಗ ಒಂದು ವಾರದೊಳಗಡೆ ಆದಿಕಾಂಡದಿಂದ ಹಿಡಿದು ಪ್ರಕಟಣಾ ಗ್ರಂಥದವರೆಗೆ ಮುಗಿದೋಗ್ತಾ ಇತ್ತು. ಯಾಕೆಂತಂದ್ರೆ 24x7 ಅಂತಂದ್ರೆ ಒಂದು ವಾರ ಫುಲ್ ಓದೋದ್ರೊಳಗಡೆ ಸೋಮವಾರ ಶುರು ಮಾಡಿದ್ರೆ ಭಾನುವಾರದೊಳಗಡೆ ಮುಗಿಸ್ತಾ ಇದ್ವಿ ಒಂದು ಫುಲ್ ಪುಸ್ತಕನ. ಅಂದ್ರೆ ಅದು ರಾತ್ರಿ ಬೆಳಿಗ್ಗೆ ಎಲ್ಲ ಓದಿ ಮುಗಿಸ್ತಾ ಇದ್ವಿ. ಆ ಕೊರೋನಾ ಸಮಯ ಆದ್ಮೇಲೆ ಇದು ನಮ್ಗೆ ಅದು ಸಮಯ ಸಿಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಎಲ್ಲ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಜನಗಳು ಸಿಗ್ತಿರ್ಲಿಲ್ಲ ಇದು ರಾತ್ರಿ ಹಗಲು ಮಾಡ್ಲಿಕ್ಕೆ ಪಠಣನ. ಅವಾಗ ನೆನ್ಸ್ಕೊಂಡ್ವಿ ನಾವು ಇದ್ರ ಬದಲಾಗಿ ನಾವು ಇನ್ನೊಂದು ಮಾಡಬಹುದು, ಯಾಕೆಂದ್ರೆ ಎಲ್ಲರಿಗೂ ಅನುಕೂಲವಾಗುವಂತ ಒಂದು ಸಮಯದಲ್ಲಿ ಇಟ್ಕೊಳ್ಳೋಣ ಅಂತ. ಆವಾಗ ನಮ್ಗೆ ನೆನಪಾಗಿದ್ದು, ಮೊದಲೆಲ್ಲ ನಾವು ಚಿಕ್ಕವರು ಇರ್ಬೇಕಾದ್ರೆ ಯಾವಾಗ್ಲೂ ಮನೆಯಲ್ಲಿ ಪ್ರಾರ್ಥನೆಗಳು ನಡೀತಾ ಇತ್ತು. ಎಲ್ಲರ ಮನೆಯಲ್ಲೂ ಪ್ರಾರ್ಥನೆ ಒಂದೇ ಸಮಯದಲ್ಲಿ ಕೇಳಿಸ್ಕೊಂಬೋದಾಗಿತ್ತು. ನಾವು ಹಳ್ಳಿಯಿಂದ ಬಂದವ್ರು ನಾವೆಲ್ಲ. ಹಳ್ಳಿನಲ್ಲಿ ಎಲ್ಲಾರ ಮನೆಯಲ್ಲೂ ಒಂದೇ ಸಮಯದಲ್ಲಿ ಜಪ್ಸರಗಳು ನಡೀತಾ ಇತ್ತು, ಹಾಡುಗಳು ಆಡ್ತಿದ್ರು. ಈ ಹಳೆ ಕಾಲದಲ್ಲಿ ಹಾಡುಗಳೆಲ್ಲ ಇದೆಯಲ್ವಾ, ಅದೆಲ್ಲ ಆಡ್ತಿದ್ರು. ಆಮೇಲೆ ಒಂದು ಚಿಕ್ಕದಾಗಿ ಒಂದು ಬೈಬಲ್ ಪಠಣನ ಮಾಡ್ತಾ ಇದ್ರು. ಅದನ್ನ ಅವಾಗ ಎಷ್ಟ್ ಚೆನ್ನಾಗಿ ನಡೀತಾ ಇತ್ತು. ಆ ದೈವ ವಿಶ್ವಾಸದಲ್ಲಿ ಮಕ್ಕಳನ್ನ ಜನಗಳ ಬೆಳೆಸಿದ್ರು. ಆಮೇಲೆ ಏನಾಯ್ತು, ಇವಾಗ ಟಿವಿಗಳು ಬಂತು, ಅದಾದ್ಮೇಲೆ ಮೊಬೈಲ್ಗಳು ಬಂತು. ಇದೆಲ್ಲ ಆದಾಗ ಈ ಕುಟುಂಬ ಪ್ರಾರ್ಥನೆನೇ ಹೋಗ್ಬಿಡ್ತು. ಅವಾಗ ಅದಕ್ಕಾಗಿನೇ ನಾವು ಇಸ್ಕೊಂಡು ಯಾಕೆ ಈ ಕುಟುಂಬ ಪ್ರಾರ್ಥನೆನ ಪುನಃ ರಿವೈವ್ ಮಾಡಬಾರ್ದು, ಅದನ್ನ ಪುನರಾವರ್ತಿಸ್ಬೇಕು. ನಾವು ಆ ರೀತಿಯಲ್ಲಾದ್ರೂ ವಿಶ್ವಾಸನ ಬೆಳೆಸ್ಬೋದು ಅಂತ ಯೋಚನೆ ಬಂದಾಗ ಈ ಕಾರ್ಯ ನಮ್ಗೆ ನೆನಪಾಗಿತ್ತು. ಯಾಕೆಂದ್ರೆ ಹೇಗಿದ್ರು ಮೊಬೈಲ್ ಎಲ್ಲಾರು ಉಪಯೋಗಿಸ್ತಾ ಇರ್ತಾರೆ. ಇವಾಗ ಎಲ್ಲಾರ ಹತ್ರನು ಝೂಮ್ ಆಪ್ ಎಲ್ಲ ಇರುತ್ತೆ. ಇವಾಗ ಅದನ್ನೇ ಉಪಯೋಗಿಸ್ಕೊಂಡು ಕುಟುಂಬ ಪ್ರಾರ್ಥನೆ ತರದ್ರಲ್ಲಿ ಬೈಬಲ್ ಪಠಣ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ವಿ. ಈಗ ಸುಮಾರು 18 ಪ್ಯಾರಿಶ್ ವಿಚಾರಣೆಗಳಲ್ಲಿ ಶುರು ಮಾಡಿದೀವಿ ಈ ತರ. ಇವಾಗ ನೀವು ಬೇರೆ ವಿಚಾರಣೆಗಳು ಕೇಳಿಸ್ಕೊಂಡ್ರೆ ಎಲ್ಲಾರು ಈ ಟೈಮಲ್ಲೇನೆ ಓದ್ತಾ ಇರ್ತಾರೆ. 18 ವಿಚಾರಣೆಗಳಲ್ಲಿ ಈ ಬೈಬಲ್ ಪಠಣ ನಡೀತಾ ಇರುತ್ತೆ 9 ರಿಂದ 9:30. ಇವಾಗ ನೀವೊಂದು ಅಡಿಷನ್ ಇವಾಗ ಅದ್ರ ಜೊತೆಗೆ. ಇವಾಗ ನಾವು ನೋಡಿರೋದ್ರೊಳಗಡೆ ಸುಮಾರು ಪ್ಯಾರಿಶ್ಗಳು ಇವಾಗ ಮುಗಿಸ್ತಿದ್ದಾರೆ. ಒಂದ್ಸಾರಿ ಓದಿ ಮುಗಿದಾಯ್ತು ಅವ್ರದ್ದು. ಯಾಕೆಂತಂದ್ರೆ ಅವರು ಬರೀ 9 ಗಂಟೆಯಿಂದ 9:30 ಮಾತ್ರ ಓದಿದ್ರು. ಅವ್ರು ಕೆಲವು ಪ್ಯಾರಿಶ್, ಯಾಕೆಂದ್ರೆ ನಾವು ಬೇಗ ಶುರು ಮಾಡಿದ್ವಿ. ಹೋದ ವರ್ಷ ಅದಕ್ಕೆ ಒಂದು ವರ್ಷದ ಮುಂಚೆನೆ ಶುರು ಮಾಡಿದ್ವಿ. November 14th we started. ಶುರು ಮಾಡಿದ್ಮೇಲೆ ಅವರೆಲ್ಲ ಮುಗಿಸಿದ್ದಾರೆ. ಮುಗಿಸಿ ಇವಾಗ 2ನೇ ಸರಿ ಶುರು ಮಾಡ್ತಾ ಇದ್ದಾರೆ. ಶುರು ಮಾಡಿದ್ದಾರೆ ಕೆಲವರು. ಅದ್ರೊಳಗಡೆ ಸುಮಾರು ಜನ ಅರ್ಧ ಮುಂದೆ ಹೋಗಿದ್ದಾರೆ. ಈ ತರ ತುಂಬಾ ವಿಚಾರಣೆಗಳಲ್ಲಿ ಬೈಬಲ್ ಪಠಣ ನಡೀತಾ ಇದೆ. ನಿಮ್ಮದೊಂದು ಇವಾಗ ಹೊಸದಾಗಿ ಇವತ್ತು ನಾವು ಶುರು ಮಾಡ್ತಿರೋದು. ಇವಾಗ ನಿಮ್ದು ಸ್ಪೆಷಾಲಿಟಿ ಏನು ಈ ವಿಚಾರಣೆಯಲ್ಲಿ ಅಂತ ಹೇಳಿದ್ರೆ, ಒಂದು ವಿಚಾರಣೆ ಗುರುಗಳ ಸಹಕಾರ, ಮತ್ತೆ 2ನೇದು ನಿಮ್ದೆಲ್ಲರದು ಒಂದು ಹುಮ್ಮಸ್ಸು. ಇದ್ರೊಳಗೆ ನಾವೂನು ಪಾರ್ಟಿಸಿಪೇಟ್ ಮಾಡಿ ಇದರಲ್ಲಿ ದೈವ ವಾಕ್ಯನ ಪಠಿಸ್ಬೇಕು, ಅದ್ರ ಮುಖಾಂತರ ಏನಾದ್ರು ತಿಳ್ಕೊಬಹುದು ಅನ್ನೋ
ಒಂದು ಆಸೆ ಅಥವಾ ಹುಮ್ಮಸ್ಸು ಇರೋದ್ರಿಂದ ನಮ್ಗೆ ಅದು ಒಂಥರ ಸಂತೋಷ. ಯಾಕೆಂತಂದ್ರೆ ನಾವೇನಾದ್ರು ಮಾಡ್ಬೇಕು ಅಂತಂದ್ರೆ ನಮ್ಗೆ ಯಾರಾದ್ರೂ ಸಹಕಾರ ಕೊಡ್ತಾರೆ ಅಂತಂದ್ರೆ ಇನ್ನೂ ಮಾಡ್ಲಿಕ್ಕೆ ನಮ್ಗೂನು ಉತ್ತೇಜಿಸಿದಂಗ ಆಗುತ್ತೆ. ಇವಾಗ ಮಾರ್ಚ್ ತಿಂಗಳಾಗಿರೋದ್ರಿಂದ ನೀವು 2 ಕಾಲನ ಒಟ್ಟಿಗೆ ನೋಡ್ತೀರಾ. ಯಾಕಂದ್ರೆ ಮಾರ್ಚ್ ನಲ್ಲಿ ಅಂತಂದ್ರೆ ಇವಾಗ ನಾವು ತಪಸ್ಕಾಲ ಶುರು ಮಾಡಿದೀವಿ. ತಪಸ್ಕಾಲ ಶುರು ಮಾಡಿ ನೀವು ಬೈಬಲ್ ಪಠಣ ಈ ತಿಂಗಳ ಕೊನೆ ಬರೋಷ್ಟ್ರೊಳಗಡೆ ನೀವು ಪುನರುತ್ಥಾನದ ಕಾಲನು ನೋಡ್ತೀರಾ. ಅಂತಂದ್ರೆ ನಮ್ಮ ಕ್ರಿಸ್ತರಲ್ಲಿ ಇವಾಗ ಎಲ್ಲಾ ಧರ್ಮದ್ರಲ್ಲೂ ಎಲ್ಲಾರು ಅವ್ರಿಗೆ ಅವ್ರ ಧರ್ಮದ ಬಗ್ಗೆ ಹೆಮ್ಮೆನೆ. ಇವಾಗ ನಾವು ಯಾಕೆ ನಾವು ಎಲ್ಲದಕ್ಕಿಂತ ನಮ್ದು ಧರ್ಮನೇ ಮಹಾ ಪ್ರಾಮುಖ್ಯತೆ ಪಡೆದಿದೆ ಅಂತ ಹೇಳ್ಕೊಳಕ್ಕೆ ಏನಿದೆ? ಬೇರೆಯವ್ರದಕ್ಕಿಂತ ನಮ್ದಕ್ಕೆ ಏನ್ ಬೇಕಾದ್ರೆ ಬೇರೆ ಯಾವ ಧರ್ಮದ್ರಲ್ಲೂ ಅವರ ಧರ್ಮ ಏನು ಫೌಂಡರ್ಸು ಯಾರನ್ನು ಮರಣನ ಜಯಿಸಿಲ್ಲ. ಬರೀ ಕ್ರಿಸ್ತರು ಮಾತ್ರ ಮರಣನ ಜಯಿಸಿರೋದು. ಅದಕ್ಕಾಗಿನೇ ಪುನರುತ್ಥಾನವೇ ನಮ್ಮ ಕ್ರಿಸ್ತರ ಅಡಿಪಾಯ. ನಾವು ಕ್ರಿಸ್ತಿಯ ಜೀವನಕ್ಕೆ ಪುನರುತ್ಥಾನವೇ ಅಡಿಪಾಯ. ಅದಕ್ಕಾಗಿನೇ ಅದು ಹಬ್ಬಗಳಲ್ಲಿ ಮಹಾ ದೊಡ್ಡ ಹಬ್ಬ ಅಂತಂದ್ರೆ ಪುನರುತ್ಥಾನದ ಹಬ್ಬ, ಏಸು ಪುನರುತ್ಥಾನದ ಹಬ್ಬ. ಯಾಕೆಂತಂದ್ರೆ ಅವರು ಜೀವಿಸಿರೋದ್ರಿಂದ ನಮಗೂನು ಒಂದು ಭರವಸೆ ಇದೆ. ನಾವೂನು ನಮ್ಗೆ ಈ ಭೂಲೋಕದಲ್ಲಿ ಇರೋದು ಜೀವನ ಕೊನೆಗೊಳ್ಳುತ್ತೆ ಶಾರೀರಿಕವಾಗಿ, ಆದ್ರೆ ನಮ್ಗೆ ಪುನಃ ಜೀವಿಸುವ ಭರವಸೆ ಇದೆ. ಯಾಕೆ ಅಂತಂದ್ರೆ ನಮ್ಮ ಯೇಸು ಪುನರುತ್ಥಾನರಾಗಿ ಎದ್ದಿದ್ದಾರೆ. ಅದಕ್ಕಾಗಿನೇ ನಾವ್ ಯಾವಾಗ್ಲೂ ಹೇಳೋದೇನು ಅಂತಂದ್ರೆ ಈ ಭೂಲೋಕದ ಜೀವನ ಕೊನೆ ಅಲ್ಲ. ನಮ್ಗೆ ಇನ್ನ ಶಾಶ್ವತ ಜೀವನ ಇದೆ. ಅದಕ್ಕೆ ನಾವು ಹೆಜ್ಜೆ ಇಡ್ತಾ ಇದೀವಿ. ದಿನ ನಾವು ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದೀವಿ. ಆ ಹಬ್ಬನ ನಾವು ಈ ತಿಂಗಳಲ್ಲೇ ನೋಡ್ತಿದೀವಿ. ಅದಕ್ಕೆ ಈ ವಾರಗಳಲ್ಲಿ ನಾವು ಏನ್ ನಡೆಸ್ತಾ ಇದ್ರೆ ತಯಾರಿಕೆ, ಅದಾದ್ಮೇಲೆ ನಾವು ಆ ಹಬ್ಬನ ಆಚರಿಸ್ತೇವೆ. ಅದು ದೊಡ್ಡ ಹಬ್ಬಗಳಲ್ಲಿ ದೊಡ್ಡ ಹಬ್ಬ. ನಮ್ಮೂರ್ ಕಡೆ ಎಲ್ಲ ಅದ್ ನಂಗೆ ಹೇಳೋದು, ದೊಡ್ಡ ಹಬ್ಬ ಅಂತಂದ್ರೆ ಯೇಸು ಪುನರುತ್ಥಾನದ ಹಬ್ಬ. ಅದನ್ನೇ ನಾವು ದೊಡ್ಡ ಹಬ್ಬ ಅಂತ ಹೇಳೋದು. ಇವಾಗ ಚರ್ಚ್ ಸರ್ಕಲ್ ಅಲ್ಲೂ ಅಷ್ಟೇ ನಾವೆಲ್ಲ ನೆನ್ಸ್ಕೋತೀವಿ. ತುಂಬಾ ಕ್ರಿಸ್ಮಸ್ಗೆ ಡೆಕೋರೇಷನ್ಗಳು ಮಾಡಿ ತಿಂಡಿಗಳು ಮಾಡೋದ್ರಿಂದ, ಆಮೇಲೆ ಎಲ್ಲಾ ಕಡೆ ಹೊಸ ಬಟ್ಟೆಗಳೆಲ್ಲ ಹಾಕೋದ್ರಿಂದ ಅದೇ ದೊಡ್ಡ ಹಬ್ಬದ ತರ ಕಾಣಿಸುತ್ತೆ. ಆದ್ರೆ ನಿಜವಾಗ್ಲೂ ದೊಡ್ಡ ಹಬ್ಬ ಅಂತಂದ್ರೆ ನಮಗೆ ಈಸ್ಟರ್ ಹಬ್ಬ ಅಥವಾ ಯೇಸು ಪುನರುತ್ಥಾನರಾದ ಹಬ್ಬ. 2 ಎಕ್ಸ್ಪೀರಿಯನ್ಸ್ನು ನಿಮ್ಗೆ ಈ ತಿಂಗಳಲ್ಲಿ ಬರೋದ್ರಿಂದ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಒಂದು, ನೀವು ಅದಕ್ಕಾಗಿ ಪ್ರಿಪರೇಷನ್ ಮಾಡ್ಕೊಂಡು ಹೋಗ್ಬಿಟ್ಟು ಅದು ಕಲ್ಮಿನೇಷನ್ ಅಲ್ಲೇ ಆಗೋದ್ರಿಂದ ಒಂಥರ ಎಕ್ಸ್ಟ್ರಾ ಬ್ಲೆಸ್ಸಿಂಗ್ ತರ ಅನ್ಸುತ್ತೆ ನನಗೆ. ಇದು ನೀವು ಜಾಸ್ತಿ ಮಾತಾಡಬೇಕಾದ್ರೆ ಪಾಪ ಓದ್ಲಿಕ್ಕೆ ಕಾಯ್ತಾ ಇರ್ತಾರೆ. ಅದರಿಂದ ನೀವೆಲ್ಲ ಇಷ್ಟು ಜನ ಸೇರಿದ್ರೆ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನಿಯರ್ಲಿ 40 ಫ್ಯಾಮಿಲೀಸ್ ಒಟ್ಟಿಗೆ ಬಂದಿರೋದ್ರಿಂದ ಈ ಹುಮ್ಮಸ್ಸು ನಿಮಗೆ ಸದಾಕಾಲ ಇರ್ಲಿ. ಈ ನಿಮ್ದು ದಿವಸ ನೀವು ಯಾವತ್ತು ದಿವಸ ಓದ್ತೀರಾ ಆ ದಿವಸ ಮಾತ್ರ ನೀವು ಬರಬೇಡಿ. ದಯವಿಟ್ಟು ಎಲ್ಲಾ ದಿವಸಗಳಲ್ಲೂ ಬಂದು ಸಹಕಾರ ಕೊಡಿ. ಯಾಕೆ ಅಂತಂದ್ರೆ ಒಬ್ರು ಓದ್ಬೇಕಾದ್ರೆ ಇನ್ನೊಬ್ರು ಕೇಳಿಸ್ಕೊಂಬ. ಬಿಷಪ್ ಹೇಳಿದ ಅದೇನೆ, ಬೈಬಲ್ ಬರೀ ಒಳ್ಳೇದ್ನೇ ಮಾತ್ರ ಹೇಳಲ್ಲ. ಬೈಬಲ್ ಸಾಮಾನ್ಯ ಜನರಲ್ಲಿ ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಎಲ್ಲವನ್ನೂ ಹೇಳುತ್ತೆ ಬೈಬಲ್. ಕೆಟ್ಟದಿಂದ ನಾವೇನ್ ಕಲಿಬಹುದು, ಒಳ್ಳೇದ್ರಿಂದ ನಾವೇನ್ ಕಲಿಬಹುದು ಅನ್ನೋದು ಬೈಬಲ್ ನಮ್ಗೆ ತಿಳಿಸ್ಕೊಡುತ್ತೆ. ಅದು ನಮ್ಮ ಜೀವನದ ಆಧಾರ ಪುಸ್ತಕ. ಇದು ಏನು ಹೇಳ್ತೀವಿ, ಅದು ನಮ್ಮ ವಿಶ್ವಾಸದ ಸಂವಿಧಾನ. ನಮ್ಗೆ ಹೇಗೆ ನಾವು ಭಾರತದ ಪ್ರಜೆ ಆಗ್ಲಿಕ್ಕೆ ನಮ್ಮ ಸಂವಿಧಾನ ಅತಿ ಮುಖ್ಯ, ಹಾಗೆಯೇ ನಮ್ಮ ಕ್ರಿಸ್ತಿಯ ಜೀವನಕ್ಕೆ ಬೈಬಲ್ ಒಂದು ಸಂವಿಧಾನ. ಅದನ್ನ ನಾವೆಲ್ಲರೂ ಬರೀ ಓದೋದು ಮಾತ್ರ ಅಲ್ಲ, ಅದನ್ನ ಮನನ ಮಾಡ್ಲಿಕ್ಕೂ ದೇವರು ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥಿಸ್ತೇನೆ. ನಿಮಗೆಲ್ಲರಿಗೂ ನಮ್ಮ ಬೈಬಲ್ ಆಯೋಗದ ಮಹಾಧರ್ಮ ಕ್ಷೇತ್ರದ ಬೈಬಲ್ ಆಯೋಗದ ಪರವಾಗಿ ನಿಮ್ಮೆಲ್ಲರಿಗೂ ನನ್ನ ಸ್ವಾಗತವನ್ನು ಕೋರ್ತೇನೆ. ಇದೊಂದು ನಿಮಗೆ ದೇವರ ಪರಿಚಯ. ನೀವು ಕೈಗಳಲ್ಲಿ ಬೈಬಲ್ ಪುಸ್ತಕನ ಕೈನಲ್ಲಿ ಇಟ್ಕೊಂಡಾಗ ಅದೇ ಹೇಳ್ತೀವಲ್ವ, ಪವಿತ್ರ ಬೈಬಲ್ ಅಂತ ಹೇಳ್ತೀವಿ. ನಿಮ್ಮ ಕೈಗಳು, ಕರಗಳು, ಮನಸ್ಸುಗಳು ಎಲ್ಲಾನು ಪವಿತ್ರವಾಗಲಿ ಅಂತ ಬೇಡ್ಕೊಳ್ತೀನಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಂದನೆಗಳು. ಥ್ಯಾಂಕ್ ಯು ಸಿಸ್ಟರ್. We invite today's family to read ಒಂದೇ ಒಂದು ಅಧ್ಯಾಯ ಓದಿ, ಆದಿಕಾಂಡ ಅಧ್ಯಾಯ 1 ಮಾತ್ರ. ಮೇರಿ ಮ್ಯಾಮ್ ಅಂಡ್ ಫ್ಯಾಮಿಲಿ. ಇವತ್ತು ಒಂದ್ ನಿಮಿಷ. ಎಸ್ ಫಾದರ್. ಇವತ್ತು ಯಾವ ಅಧ್ಯಾಯದಿಂದ ಸ್ಟಾರ್ಟ್ ಆಗ್ತದೆ? ಆದಿಕಾಂಡ ಮೊದಲನೇ. ಓಕೆ ಪ್ಲೀಸ್ ಕಂಟಿನ್ಯೂ. ಆದಿಕಾಂಡ ಅಧ್ಯಾಯ 1.
ಭೂಮಿ ಆಕಾಶಗಳ ಉಗಮ. ಆದಿಯಲ್ಲಿ ದೇವರು ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದರು. ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ದೇವರ ಆತ್ಮ ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ಅವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟರು. ಹೀಗೆ ಬೈಗು ಬೆಳಗು ಆಗಿ ಮೊದಲನೆಯ ದಿನವಾಯಿತು. ಬಳಿಕ ದೇವರು ಜಲರಾಶಿಯ ನಡುವೆ ವಿಸ್ತಾರವಾದ ಒಂದು ಗುಮ್ಮಟವು ಉಂಟಾಗಲಿ, ಅದು ಕೆಳಗಿನ ನೀರನ್ನು ಮೇಲಿನ ನೀರನ್ನು ಬೇರೆ ಬೇರೆ ಮಾಡಲಿ ಎಂದರು. ಹಾಗೆಯೇ ಆಯಿತು. ಹೀಗೆ ದೇವರು ವಿಸ್ತಾರವಾದ ಗುಮ್ಮಟವೊಂದನ್ನು ಮಾಡಿ ಕೆಳಗಿದ್ದ ನೀರನ್ನು ಮೇಲಿದ್ದ ನೀರಿನಿಂದ ವಿಂಗಡಿಸಿದರು. ದೇವರು ಆ ಗುಮ್ಮಟಕ್ಕೆ ಆಕಾಶ ಎಂದು ಹೆಸರಿಟ್ಟರು. ಹೀಗೆ ವೈಗು ಬೆಳಗು ಆಗಿ ಎರಡನೆಯ ದಿನ ಆಯಿತು. ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಿಕೊಳ್ಳಲಿ ಎಂದರು. ಹಾಗೆಯೇ ಆಯಿತು. ದೇವರು ಒಣನೆಲಕ್ಕೆ ಭೂಮಿ ಎಂದು ಜಲರಾಶಿಗೆ ಸಮುದ್ರ ಎಂದು ಹೆಸರಿಟ್ಟರು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತು. Then God said, "Let the earth put forth vegetation, plants yielding seeds, and fruit trees of every kind on earth that bear fruit with the seed in it." And it was so. The earth brought forth vegetation, plants yielding seed of every kind, and trees of every kind bearing fruit with the seed in it. And God saw that it was there, and there was evening and there was morning, the third day. And God said, "Let there be light in the dome of the sky to separate the day from the night, and let them be for signs and for seasons, and for days and years, and let them be the lights in the dome of the sky to give light upon the earth." And it was so. God made the two great lights, the greater light to rule the day, and the lesser light to rule the night, and the stars. God set them in the dome of the sky to give light upon the earth, to rule over the day and over the night, and to separate the light from the darkness. And God saw that it was good. And there was evening and there was morning, the fourth day. And God said, "Let the waters bring forth swarms of living creatures, and let birds fly above the earth across the dome of the sky." So God created the great sea monsters and every living creature that moves, of every kind with which the waters swarm, and every winged bird of every kind. And God saw that it was good. God blessed them, saying, "Be fruitful and multiply, and fill the waters in the seas, and let birds multiply on the earth." And there was evening and there was morning, the fifth day. And God said, "Let the earth bring forth living creatures of every kind, cattle and creeping things, and wild animals of the earth of every kind." And it was so. God made the wild animals of the earth of every kind, and the cattle of every kind, and everything that creeps upon the ground of every kind. And God saw that it was good. Then God said, "Let us make humankind in our image, according to our likeness, and let them have dominion over the fish of the sea, and over the birds of the air, and over the cattle, and over all the wild animals of the earth, and over every creeping thing that creeps upon the earth." So God created humankind in his image. In the image of God he created them. Male and female he created them. ദൈവം അവരെ ഇങ്ങനെ അനുഗ്രഹിച്ചു: സന്താനപുഷ്ടിയുള്ളവരായി പെരുകുവിൻ, ഭൂമിയിൽ നിറഞ്ഞ് അതിനെ കീഴടക്കുവിൻ, കടലിലെ മത്സ്യങ്ങളുടെയും ആകാശത്തിലെ പറവകളുടെയും ഭൂമിയിൽ ചരിക്കുന്ന സകല ജീവികളുടെയും മേൽ നിങ്ങൾക്ക് ആധിപത്യം ഉണ്ടായിരിക്കട്ടെ. ദൈവം അരുളി ചെയ്തു: ഭൂമുഖത്തുള്ള ധാന്യം വിളയുന്ന എല്ലാ ചെടികളും വിത്തുൾക്കൊള്ളുന്ന പഴങ്ങൾ കായ്ക്കുന്ന എല്ലാ വൃക്ഷങ്ങളും ഞാൻ നിങ്ങൾക്ക് ഭക്ഷണത്തിനായി തരുന്നു. ഭൂമിയിലെ മൃഗങ്ങൾക്കും
ആകാശത്തിലെ എല്ലാ പറവകൾക്കും ഇഴജന്തുക്കൾക്കും ജീവശ്വാസമുള്ള സകലതിനും ആഹാരമായി ഹരിത സസ്യങ്ങൾ ഞാൻ നൽകിയിരിക്കുന്നു. അങ്ങനെ സംഭവിച്ചു. താൻ സൃഷ്ടിച്ചതെല്ലാം വളരെ നന്നായിരിക്കുന്നുവെന്ന് ദൈവം കണ്ടു. സന്ധ്യയായി, പ്രഭാതമായി, 6-ാം ദിവസം. ഉൽപ്പത്തി 1-ാം അധ്യായം കഴിഞ്ഞു. A small prayer, ma'am. Can we sing a song? Yes, sure, ma'am, please. യേശുവേ സ്തോത്ര യേശുവേ സ്തോത്ര ಓಡಲಿನ ಉಸಿರು ನುಡಿಸು ಜಗದಿ ಪೂಜ್ಯನಾಮ ಯೇಸುವೆ ಸ್ತೋತ್ರ. ಹೃದಯವಾಪಿಸುತ್ತಾ ಮನದಿ ವಂದಿಸುತ್ತಾ ನೀಡುವೆ ನನ್ನ ಥ್ಯಾಂಕ್ ಯು ಮೇರಿ ಮ್ಯಾಮ್ ಅಂಡ್ ಫ್ಯಾಮಿಲಿ. ಆದಿಕಾಂಡ ಅಧ್ಯಾಯ 1 ಮುಗಿದಿದೆ. ನಾಳೆ ನಾವು ಆದಿಕಾಂಡ ಅಧ್ಯಾಯ 2 ಕಂಟಿನ್ಯೂ ಮಾಡೋಣ. ನಾಳೆ ಫ್ಯಾಮಿಲಿ ಆದಿಕಾಂಡ 2 ಇದೇ ರೀತಿಯಲ್ಲಿ ಓದಬೇಕು, 9ರಿಂದ 9:30 ಸೊ ವಿ ವಿಲ್ ಕನ್ಕ್ಲೂಡ್. ಸಿಸ್ಟರ್, ಎನಿಥಿಂಗ್ ಯು ಹ್ಯಾವ್ ಟು ಸೇ? ಏನು ಇಲ್ಲ, ಎಲ್ಲರಿಗೂ ವಿಶ್ ಮಾಡಿದೀವಿ. ದಯವಿಟ್ಟು ಕಂಟಿನ್ಯೂ ಮಾಡಿ. Okay. Father, could you give us a blessing? So we will close for today, please. ಅನ್ಮ್ಯೂಟ್ ಮಾಡಿವಿ ಫಾದರ್, ಕೇಳಿಸ್ತಿಲ್ಲ. ಸರಿ, ಇವತ್ತು ನಮ್ಮ ಧರ್ಮ ಕೇಂದ್ರದ ಭಕ್ತಾದಿಗಳೆಲ್ಲರೂ ಸುಮಾರು 32 ಜನ ಈ ಮೊದಲನೇ ದಿನದ ಬೈಬಲ್ ಓದುವ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಿಷಪ್ ಅವರ ಆಶೀರ್ವಾದ ತಗೊಂಡಿದ್ದಾರೆ. ಮೇರಿ ಫ್ರಾನ್ಸಿಸ್ ಅವ್ರ ಕುಟುಂಬ ಮೊದಲನೇ ಅಧ್ಯಾಯ ಓದಿದೆ. ಸೊ ಈ ಮುಖಾಂತರ ಎಲ್ಲರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಹೆಸರಿನ ಪ್ರಕಾರ ಪ್ರತಿಯೊಂದು ಕುಟುಂಬ ದಿನ ನಿಂತು ಅದಕ್ಕೆ ಒಳ್ಳೆ ರೀತಿ ಬೈಬಲ್ ಅನ್ನು ಓದಿ, ಸೊ ದೇವರನ ವಾಕ್ಯವನ್ನು ಧ್ಯಾನಿಸುವುದಕ್ಕೂ, ಗ್ರಹಿಸಿಕೊಳ್ಳುವುದಕ್ಕೂ, ಅರ್ಥೈಸಿಕೊಳ್ಳುವುದಕ್ಕೂ ಒಳ್ಳೆಯದಾಗ್ಲಿ. ಸೊ ನಿಮಗೆ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಿ ಈ ದೇವರ ವಾಕ್ಯ ಸಾರುವುದಕ್ಕೆ, ದೇವರ ವಾಕ್ಯ ನಿಮಗೆ ಒಳ್ಳೇದು ಮಾಡ್ಲಿ ಅಂತೇಳಿ ಈ ಮುಖಾಂತರ ನಾನು ಶುಭಾರೈಸ್ತೇನೆ. ಹಾಗೂ ಇದನ್ನು ಆಯೋಜಿಸಿದಂತ ಎಲ್ಲರಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹೀಗೆ ತ್ರೈಕ ದೇವರಿಗೆ ವಿಶೇಷವಾದಂತ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ತಲೆಬಾಗಿ ದೇವರ ಆಶೀರ್ವಾದವನ್ನು ಬೇಡೋಣ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಹಾಗೂ ಎಲ್ಲರನ್ನು ಏರಳವಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ವಂದನೆಗಳು ಫಾದರ್. ಒಂದೊಂದು ಕುಟುಂಬಗಳಿಗೂ ಇವತ್ತು ಜಾಯ್ನ್ ಆಗಿ ಈ ಬೈಬಲ್ ಜರ್ನಿಯಲ್ಲಿ ಜಾಯ್ನ್ ಆಗಿದ್ದಕ್ಕೆ ನಮ್ಮ ಕಡೆಯಿಂದ ವಂದನೆಗಳು. Praise be to God. Thank you, sister, for taking the trouble, joining us. Thank